ಇನ್ನು ಪರೀಕ್ಷೆ ಹೊತ್ತಲ್ಲಿ ಮಕ್ಕಳಿಗೆ ಮೊಬೈಲ್ಗಳು ಕೂಡ ಇದ್ದೇ ಇರುತ್ತೆ. ಮಕ್ಕಳ ಮೊಬೈಲ್ ಹುಚ್ಚಿಗೆ ಸಹಜವಾಗಿ ಪೋಷಕರಲ್ಲಿ ಆತಂಕ ಇರುತ್ತೆ, ಎಸ್ಪೆಷಲಿ ಎಕ್ಸಾಮ್ಸ್ಗಳ ಈ ಟೈಮ್. ಸೊ ಈಗ ಪೋಷಕರ ಆತಂಕವನ್ನ ದೂರ ಸರಿಸೋದಕ್ಕೆ ನಿಮಾನ್ಸ್ ನೆರವನ್ನ ಕೊಡ್ತಾ ಇದೆ. ಪೋಷಕರಿಗೆ ಮಕ್ಕಳ ಮೊಬೈಲ್ ಅಡಿಕ್ಷನ್ ನಿಯಂತ್ರಣಕ್ಕೆ ಶಟ್ ಕ್ಲಿನಿಕ್ ಅನ್ನ ಓಪನ್ ಮಾಡಲಾಗಿದೆ. ಮಕ್ಕಳ ಮೊಬೈಲ್ ಚಟ ಸೂಕ್ಷ್ಮವಾಗಿ ಬಿಡಿಸೋದಕ್ಕೆ ವಿಶೇಷವಾದಂಥ ಕ್ಲಿನಿಕ್ ವ್ಯವಸ್ಥೆ ನಿಮಾನ್ಸ್ ಕಡೆಗೆ. ಆನ್ಲೈನ್ ಮೂಲಕ ಪೋಷಕರಿಗೆ ನಿಮಾನ್ಸ್ ವೈದ್ಯರು ಕೂಡ ಸಹಾಯ ಮಾಡ್ತಾರೆ, ನೆರವು ಕೊಡ್ತಾರೆ. ಅಂದರೆ ಮಕ್ಕಳ ಜೊತೆಗೆ ಹೇಗೆ ಇರಬೇಕು ಈ ಟೈಮ್ನಲ್ಲಿ, ಮೊಬೈಲ್ ಯೂಸ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮೊಬೈಲ್ ಕೊಡದಿದ್ರೆ ಊಟ ಮಾಡಲ್ಲ, ಗಲಾಟೆ ಮಾಡ್ತಾರೆ, ಸುಳ್ಳು ಹೇಳೋದು, ಕೋಪ ಮಾಡಿಕೊಳ್ಳೋ ಮಕ್ಕಳು. ಸೊ ಈ ರೀತಿಯಾದಂತಹ ಪರಿಣಾಮಗಳು ಮಕ್ಕಳಿಂದ ವ್ಯಕ್ತವಾಗ್ತಾ ಇರುತ್ತೆ. ಪುಟ್ಟ ಮಕ್ಕಳಿಂದ ದೊಡ್ಡವರಿಗೂ ಕೂಡ ನಿಮಾನ್ಸ್ ವೈದ್ಯರು ತರಬೇತಿಯನ್ನ ಕೊಡಲಿದ್ದಾರೆ. So parents can learn some of the techniques or strategies how they can manage the technology related or screen time in their children. So we are getting lot of calls from the parents. They are worried that the children, rather than focusing on the education or studying or any offline activities, they are always involved in the smartphones or any kind of technology and watching reels, watching lot of other videos, and they are unable to overcome. They see that okay, I want to just play 30 minutes or I want to play just 20 minutes, but they end up playing hours and hours. They are not able to sometimes do any kind of fun activities or physical activities. So we are running one program for parents every Saturday except second Saturday. Parents can call us to the SAT clinic and then get advices how to be manage or effectively deal with this kind of. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಎಸ್, ಸಹಜವಾಗಿ ಮೊಬೈಲ್ ಅನ್ನುವಂಥದ್ದು ಅಡಿಕ್ಷನ್. ಊಟ ನೀರು ಇಲ್ಲ ಅಂದ್ರೂ ಕೂಡ ಮೊಬೈಲ್ ಬೇಕೇ ಬೇಕು ಅನ್ನುವಂಥ ಕಾಲದಲ್ಲಿ ನಾವೆಲ್ಲ ಕೂಡ ಇರುವಂಥದ್ದು. ಅದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಅದು ಅಡಿಕ್ಷನ್ ಆಗಿಬಿಟ್ಟಿದೆ. ಬಟ್ ಎಸ್ಪೆಷಲಿ ಎಕ್ಸಾಮ್ ಟೈಮ್ಗಳಲ್ಲಿ ಅದನ್ನು ದೂರ ಇಡಬೇಕು ಅಂದಾಗ ಸಹಜವಾಗಿ ಅದು ಪ್ರಾಬ್ಲಮ್ ಆಗತ್ತೆ ಅಡಿಕ್ಷನ್ ಆದಂಥ ಟೈಮ್ನಲ್ಲಿ. ಬಟ್ ನಿಮಾನ್ಸಿಂದ ಒಳ್ಳೆ ಮೂವ್ ಇದು. ಶಟ್ ಕ್ಲಿನಿಕ್ ಓಪನ್ ಮಾಡಿರುವಂಥದ್ದು ಹೇಗೆ ವರ್ಕ್ ಆಗುತ್ತೆ ಇದು, ಮತ್ತೆ ಪೋಷಕರಿಗೆ ಯಾವ ರೀತಿಯಾಗಿ ನೆರವನ್ನು ಕೊಡುತ್ತೆ? ಅರುಣ್, ಮಕ್ಕಳಲ್ಲಿ ಸ್ಕ್ರೀನ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನ ತಪ್ಪಿಸಬೇಕು ಅಂತ ಪೋಷಕರು ಹರಸಾಹಸವನ್ನ ಪಟ್ಟರು ಕೂಡ ಇದು ಸಕ್ಸಸ್ ಆಗ್ತಾ ಇಲ್ಲ. ಯಾಕಂದ್ರೆ ಮಕ್ಕಳು ಮೊಬೈಲ್ ಅನ್ನ ಬಿಡಿಸಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಊಟ ಮಾಡೋದಿಲ್ಲ, ಶಾಲೆಗೆ ಹೋಗೋದಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಬೆದರಿಕೆಗಳನ್ನ ಹಾಕ್ತಾರೆ. ಸೊ ನೇರವಾಗಿ ಬೆದರಿಕೆ ಹಾಕಿದಾಗ ಅನಿವಾರ್ಯವಾಗಿ ಪೇರೆಂಟ್ಸ್ ಮೊಬೈಲ್ ಅನ್ನ ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಏನ್ ಮಾಡೋದು ಅನ್ನುವಂತಹ ಗೊಂದಲದಲ್ಲಿ ಪೇರೆಂಟ್ಸ್ ಇದ್ರು. ಅವರೆಲ್ಲರಿಗೂ ಕೂಡ ಈಗ ನಿಮಾನ್ಸ್ ವತಿಯಿಂದ ಶಟ್ ಅನ್ನುವಂತಹ ಒಂದು ಕ್ಲಿನಿಕ್ ಅನ್ನ ಆರಂಭ ಮಾಡಲಾಗಿದೆ. ಇದರಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಮೊಬೈಲ್ ಅವ್ರ ಹತ್ರ ಹಂತ ಹಂತವಾಗಿ ಅವ್ರ ಹತ್ರ ಮೊಬೈಲ್ ಅನ್ನ ಬಿಡಿಸಬೇಕು ಅನ್ನುವಂತಹದ್ರ ಬಗ್ಗೆ ಅವರಿಗೆ ಸೆಷನ್ ಮೂಲಕ, ಆನ್ಲೈನ್ ಸೆಷನ್ ಮೂಲಕ ಅವರಿಗೆ ಟೀಚಿಂಗ್ ಮಾಡಲಾಗುತ್ತೆ. ಪ್ರತಿ ವಾರದಲ್ಲಿ ಒಂದು ದಿನ ಅಂದ್ರೆ ಶುಕ್ರವಾರ ಅವರಿಗೆ ಹೇಳ್ಕೊಡ್ಲಾಗುತ್ತೆ ಯಾವ ರೀತಿಯಾಗಿ ಮಕ್ಕಳ ಕೈಯಿಂದ ಸೂಕ್ಷ್ಮವಾಗಿ ಮೊಬೈಲ್ ನ ಅಡಿಕ್ಷನ್ ಅನ್ನ ಬಿಡಿಸಬೇಕು ಅನ್ನುವಂತಹದ್ದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳ್ಕೊಡ್ತಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಲಿ ಅಥವಾ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ಅಶ್ಲೀಲ ದೃಶ್ಯಗಳನ್ನ ನೋಡೋದು, ಇಂತಹ ಅಡಿಕ್ಷನ್ ಗಳಾಗ್ಲಿ, ಈ ಎಲ್ಲ ಪ್ರಕರಣಗಳು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರುವಂತಹ ಒಂದಷ್ಟು ಸೆಷನ್ಸ್ ನಡೆದಿದೆಯಲ್ಲ, ಆ ಸೆಷನ್ಸ್ ಅಲ್ಲಿ ಪೇರೆಂಟ್ಸ್ ಹೇಳ್ಕೊಂಡಿದಾರಂತೆ ಈ ತರಹದ ಚಟಗಳು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದನ್ನ ಬಿಡಿಸೋದ್ರ ಬಗ್ಗೆ ಹೇಳ್ಕೊಡಿ ಅಂತ. ಸೊ ಅವರಿಗೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳ್ಕೊಡ್ತಾರೆ. ಒಂದೇ ಸೆಷನ್ ಅಲ್ಲಿ ಎಲ್ಲಾ ಟೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರು ಹೇಳ್ಕೊಡುವಂತಹ ವಿಚಾರವನ್ನ, ಅಂದ್ರೆ ನಿಮಾನ್ಸ್ ನ ಎಕ್ಸ್ಪರ್ಟ್ ಡಾಕ್ಟರ್ಗಳು ಹೇಳ್ಕೊಡುವಂತಹ ವಿಚಾರವನ್ನ ಇವರು ಟಿಪ್ಪಣಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಡೌಟ್ಸ್ ಏನಾದ್ರು ಇದ್ರೆ ಮತ್ತೊಂದು ಸೆಷನ್ ಅಲ್ಲಿ ಕೇಳೋದಕ್ಕೆ ಅವಕಾಶ ಇರುತ್ತೆ. ಪ್ರತಿ ವಾರ ಒಂದು ಸೆಷನ್ ಅಲ್ಲಿ 50 ರಿಂದ 60 ಮಂದಿಗಷ್ಟೇ ಅವಕಾಶ ಇರುತ್ತೆ. ಈಗ ಆಲ್ರೆಡಿ ನಿಮಾನ್ಸ್ ಅಲ್ಲಿ 5,000ಕ್ಕೂ ಅಧಿಕ ಮಂದಿಗೆ ಈಗ ಆಲ್ರೆಡಿ ಅವರು ಟೀಚ್ ಮಾಡಿದಾರಂತೆ. ಈ ಬಗ್ಗೆ ರಿಜಿಸ್ಟರ್ ಕೂಡ ಆಗಿದೆಯಂತೆ. ಹಂತ ಹಂತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಶಾಲಾ ಮತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲೂ ಕೂಡ ಸ್ಕ್ರೀನ್ ಅಡಿಕ್ಷನ್ ಇಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನುವಂತಹದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೂ ಕೂಡ ನಿಮಾನ್ಸ್ ವೈದ್ಯರು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಮೊಬೈಲ್ ಅಡಿಕ್ಷನ್ ಇಂದ ಹೇಗೆ ಸೂಸೈಡ್ ಎಲ್ಲ ಮಾಡ್ಕೊಂಡ್ರು ಅಂತ. ಅದಾದ್ಮೇಲೆ ಪೇರೆಂಟ್ಸ್ಗೂ ಕೂಡ, ಈಗ ರಾಜ್ಯದಲ್ಲಿರುವಂತಹ ಪೇರೆಂಟ್ಸ್ಗೂ ಕೂಡ ಜಾಸ್ತಿ ಆತಂಕ ಹುಟ್ಕೊಳ್ತಾ ಇದೆ. ಜೊತೆಗೆ ಎಕ್ಸಾಮ್ ಕೂಡ ಬರ್ತಾ ಇದೆ. ಎಕ್ಸಾಮ್ಗೆ ಓದ್ಕೊಳ್ಳೋದನ್ನ ಬಿಟ್ಟು 24 ಗಂಟೆ ಮೊಬೈಲ್ ಅನ್ನೇ ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳ ಎಕ್ಸಾಮ್ ಮೇಲೂ ಕೂಡ ಅದು ನೇರವಾದ ಪರಿಣಾಮ ಬೀರುತ್ತೆ. ಸೊ ಈ ಕಾರಣಕ್ಕಾಗಿ ಮೊಬೈಲ್ ಅಡಿಕ್ಷನ್ ಅನ್ನು ಬಿಡಿಸೋದಕ್ಕೆ ನಿಮಾನ್ಸ್ ಮೊರೆಯನ್ನ ಈಗ ಪೇರೆಂಟ್ಸ್ ಹೋಗಿರುವಂತದ್ದು. ಅರುಣ್, ಓಕೆ ಪ್ರಗತಿ, ಈಗ ಎಕ್ಸಾಮ್ಸ್ಗಳು ಅನೌನ್ಸ್ ಆಗಿದೆ ಇವತ್ತೇ ತಾನೆ. SSLC ಮತ್ತು ದ್ವಿತೀಯ PU ಎಕ್ಸಾಮ್ಸ್ಗಳು ಇಲ್ಲಿಂದ ಸರಿಯಾಗಿ 1 ತಿಂಗಳು ಮಾತ್ರ ಟೈಮ್ ಇರುವಂಥದ್ದು. ಸೊ ಈ ಒಂದು ಆಕ್ಟಿವಿಟೀಸ್ ಏನಿದೆ ಇದು ಇಲ್ಲಿಂದಾನೇ ಆರಂಭ ಆಗಬೇಕಾಗತ್ತೆ. ಅಂದರೆ ಅಲ್ಲಿಗೆ ಒಂದು ಹಂತಕ್ಕೆ ಮೊಬೈಲ್ ಬಿಟ್ಟು ಮಕ್ಕಳು ದೂರ ಇರಬಹುದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ? ಓನ್ಲಿ ಆನ್ಲೈನ್ ಅಥವಾ ಮಕ್ಕಳನ್ನ ಪೋಷಕರು ನಿಮಾನ್ಸ್ಗೆ ಕರ್ಕೊಂಡು ಹೋಗಬಹುದಾ?
ಸದ್ಯಕ್ಕೆ ಶಟ್ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಈಗ ಮಾಡಿರುವಂತಹ ಈಗ ಟೀಚ್ ಮಾಡ್ತಾ ಇರೋದು ಏನಿದೆ ಇದು ಆನ್ಲೈನ್ ಸೆಷನ್ ಮೂಲಕ ನಡೆಯುತ್ತೆ. ಅಂದ್ರೆ ಕೇವಲ ರಾಜ್ಯದವರು ಮಾತ್ರ ಅಲ್ಲ, ಎಲ್ಲಿಯವರು ಬೇಕಾದ್ರೆ ಬೇರೆ ಬೇರೆ ರಾಜ್ಯದವರು ಕೂಡ ಇದಕ್ಕೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಒಂದು ಸಹಾಯವಾಣಿ ಸಂಖ್ಯೆ ಇರುತ್ತೆ. ಯಾವ ದಿನ ಸೆಷನ್ ಆಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಸಹಾಯವಾಣಿ ಸಂಖ್ಯೆಯ ಸಮೇತ ನಿಮಾನ್ಸ್ನ ಸಾಮಾಜಿಕ ಜಾಲತಾಣಗಳೆಲ್ಲವೂ ಕೂಡ ಅಲ್ಲಿ ಅವರು ಹಾಕಿರ್ತಾರೆ. ಸೊ ಅದನ್ನ ನೋಡಿಕೊಂಡು ಪೇರೆಂಟ್ಸ್ ಅವರು ಕಾಲ್ ಮಾಡಿ ರಿಜಿಸ್ಟರ್ ಮಾಡಬಹುದು. ಜೊತೆಗೆ ಆ ಹೆಲ್ಪ್ ಲೈನ್ ಅಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ರೆ ಮುಂಚೆನೆ ಅಂದ್ರೆ ಸೆಷನ್ ಶುರು ಆಗೋದಕ್ಕಿಂತ ಮುಂಚೆನೆ ಒಂದಷ್ಟು ಗೊಂದಲಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. ಸೆಷನ್ ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಗಳಿರ್ತಾರೆ, ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೀಚ್ ಮಾಡ್ತಾರೆ. ಅಂದ್ರೆ ಆನ್ಲೈನ್ ಅಡಿಕ್ಷನ್ ಹೇಗೆ ಬಿಡಿಸಬೇಕು, ಮಗು ಯಾವ ಚಟಕ್ಕೆ ಬಿದ್ದಿದೆ, ಅಂದ್ರೆ ಸ್ಕ್ರೀನ್ ಅಡಿಕ್ಷನ್ ಅಲ್ಲೂ ಕೂಡ ನಿಮ್ಗೆ ಗೇಮಿಂಗ್ ಅಡಿಕ್ಷನ್ ಬೇರೆ ಇರುತ್ತೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಅಡಿಕ್ಷನ್ ಇರುತ್ತೆ. ಕೆಲವರು ಒಂದಿಷ್ಟು ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋ ಅಡಿಕ್ಷನ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಂದೊಂದು ಮಗುವಿಗೆ ಒಂದೊಂದು ರೀತಿಯಾದಂತಹ ಚಟ ಇರುತ್ತೆ. ಸೊ ನಿಮಾನ್ಸ್ ವೈದ್ಯರು ಸೆಷನ್ ಅಲ್ಲಿ ಅವ್ರಿಗೆ ತಿಳಿದು ಬಂದಂತಹ ವಿಚಾರ ಏನಂದ್ರೆ 10 ಗಂಟೆಗೂ ಅಧಿಕ ಕಾಲ ಒಂದೊಂದು ಮಗು ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇತ್ತಂತೆ. ಸೊ ಇದನ್ನ ಬಿಡಿಸೋದಕ್ಕೆ ಎಲ್ಲಾ ರೀತಿಯ ಸೆಷನ್ ಅಲ್ಲಿ ಕೂಡ ಟೀಚ್ ಮಾಡ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.